ರಾಜ್ಯದಲ್ಲಿ ಮತ್ತೆ ಶಾಸಕರ ಆಪರೇಷನ್ ಸದ್ದು ಜೋರಾಗಿದೆ. ಅದರಲ್ಲೂ ಕೂಡ ತೆನೆ ಹೊತ್ತ ಮಹಿಳೆಯ ಪಾರ್ಟಿಗೆ ಆಪರೇಷನ್ ಭೀತಿ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಇದೇ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಶೀಘ್ರವೇ ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸ್ತಾರಂತೆ. ಜನವರಿ 12ರ ಸಭೆಯಲ್ಲಿ ಆಪರೇಷನ್ ಬಗ್ಗೆ ಶಾಸಕರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಯಾರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿದ್ರು ಅಂತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಿಕಾಸ್ ಇದು ಅನಿವಾರ್ಯ ಮತ್ತು ಅಸ್ತಿತ್ವದ ಪ್ರಶ್ನೆ. ಮತ್ತೆ ಕಾಂಗ್ರೆಸ್ ನಿಮ್ಗೆ ಅನಿಸ್ಬೋದು, ಕಾಂಗ್ರೆಸ್ ಹತ್ರ 136+3 ಇದೆಯಲ್ಲ, ಏನಕ್ಕೆ ಅವರು JDS ಕಡೆಗೆ ಕಣ್ಣು ಹಾಕ್ತಾರೆ ಅಂತ. ರಾಜಕೀಯ ವಿದ್ಯಮಾನಗಳನ್ನ ಬಲ್ಲಂತ ತುಂಬಾ ಜನ ಪ್ರತಿಕೂಲ ವಾತಾವರಣ ಮುಂದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕೆ ಕೆಲ ಶಾಸಕರು ಬೇಕು. ಹಿಂಗಾಗಿ ಆ ಶಾಸಕರ ತಲೆ ಎಣಿಸುವಿಕೆ ಪ್ರಕ್ರಿಯೆಯಲ್ಲಿ JDSನವ್ರು ನಮ್ಮ ಜೊತೆಗಿದ್ರೆ ಒಂದು ಅನುಕೂಲಕರ ವಾತಾವರಣ ಸೆಟ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಹಿಂಗಾಗಿ ಆಪರೇಷನ್ ಮಾಡೋದಕ್ಕೆ ಹಲವು ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇದು ಕುಮಾರಸ್ವಾಮಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ಕಾರಣಕ್ಕೆ ಅವ್ರು ಆಗಾಗ ಕೆರಳೋದು ಮತ್ತು ಕೆರಳಿ ಕೆಂಡವಾಗಿ ವಿಚಾರಗಳನ್ನು ಹೇಳೋದು ಮತ್ತು JDSನ ಶಕ್ತಿಯನ್ನ ಕ್ಷೀಣಿಸದೇ ಇದ್ರೆ ಕಾಂಗ್ರೆಸ್ನ ಬಲ ಹಳೆ ಮೈಸೂರು ಭಾಗದಲ್ಲಿ ವೃದ್ಧಿ ಆಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿರೋ ವಿಚಾರ. ಈ ಕಾರಣಕ್ಕೋಸ್ಕರ ಇದೆಲ್ಲ ವಿದ್ಯಮಾನಗಳು ಆಗ್ತಾ ಇದೆ.